ದೇವರ ನಾಮಕ್ಕೆ ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ದೇವರಿಗೆ ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ, ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನ ಆರಾಧನೆಯ ಮೂಲಕವಾಗಿ ನಾವು ಸಲ್ಲಿಸುವ, ನಮ್ಮ ಶಿರಗಳನ್ನು ಬಾಗಿ ನಾವು ಪ್ರಾರ್ಥಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ವಂದನೆಗಳು. ಈ ಮುಂಜಾನೆಯಲ್ಲಿ, ಈ ವಾರದ ಮೊದಲನೇ ದಿನದಲ್ಲಿ ನಮ್ಮ ಪಿತೃಗಳು ನಿಮ್ಮನ್ನು ಆರಾಧಿಸಿದಂತಹ ಈ ಆರಾಧನಾ ದಿನದಲ್ಲಿ ಮತದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪರಲೋಕವು ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಅನುಭವಿಸಿರುವಂತಹ ಎಲ್ಲ ರೀತಿಯ ಪ್ರೀತಿಯನ್ನ, ಕರುಣೆಯನ್ನ, ನಂಬಿಗಸ್ತಿಕೆಯನ್ನು ನೆನೆಸಿ ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಾವು ಹಾಡುವಂತಹ ಹಾಡು, ಧ್ಯಾನಿಸುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ಪ್ರತಿಯೊಬ್ಬರ ಜೀವಿತದಲ್ಲಿ ನಮ್ಮ ದೇಶಕ್ಕೆ ಒಂದು ಆಶೀರ್ವಾದವಾಗಿ ಮಾರ್ಪಡುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಯಾರು ಆಲಸ್ಯವಾಗಿ ತಮ್ಮ ಮನೆಗಳಲ್ಲಿ ಆಗಿರದೆ ರಕ್ಷಕನಾದ ದೇವರನ್ನ ಈ ಮುಂಜಾನೆಯಲ್ಲಿ ಹೌದು ಕರ್ತನೆ ಸಂತೋಷದಿಂದ ಹೋಗಿ ಆರಾಧಿಸುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ದಾವೀದನು ಹೇಳಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ಸಂತೋಷದಿಂದ ನಿಮ್ಮ ಸನ್ನಿಧಾನಕ್ಕೆ ಸೇರಿ ನಿಮ್ಮನ್ನು ಆರಾಧಿಸುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗಳಿಗಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ಈ 2023 ಪ್ರಾರಂಭ ತಿಂಗಳಿನ ಕೊನೆಯ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಇನ್ನು 2 ದಿನಗಳು ಕಳೆಯುವುದರೊಳಗೆ ಜನವರಿ ತಿಂಗಳು ನಮ್ಮನ್ನ ಬಿಟ್ಟು ಅಗಲಿ ಹೋಗುವಂಥದ್ದಾಗಿದೆ. ಕಳೆದ ದಿನಗಳನ್ನ ನಾವು ಅವಲೋಕಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನ, ಅನೇಕ ಆಶೀರ್ವಾದಗಳನ್ನ, ಅನೇಕ ವಿಧವಾದಂತಹ ಮಹತ್ ಕಾರ್ಯಗಳನ್ನ ಮಾಡಿರುವಂಥದ್ದು ಸತ್ಯವಾಗಿರುವಂತಹ ಮಾತಾಗಿದೆ. ಹೀಗಿರುವಾಗ ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನು ಆದಂತಹ ಯೇಸುವನ್ನ ಮತದಾವರ್ತಿ ಕೃತಜ್ಞತೆಯಿಂದ ಆತನನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ, ಈ ಒಂದು ಸಮಯವನ್ನ ಕೊಟ್ಟಿರುವಾಗ ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ ನಾವು ಸಲ್ಲಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನ ಮಹಿಮೆಪಡಿಸುವ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಪಾಪವ ಕ್ಷಮಿಸಿ ಬಿಡಿಸಿದ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಲೋಕಕ್ಕೆ ಬೆಳಕು ನೀಡುವ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರದಲ್ಲಿ ಸುವಾಸನೆ ನಾಮ. ಸೈತಾನನ ತುಳಿದು ಜಯಿಸಿದ ನಾಮ, ಸ್ತುತಿಗನ ಮಹಿಮೆ ಹೊಂದುವ ನಾಮ. ಅತ್ಯಂತ ಹಳೆಯ ಒಂದು ಗಾನ. ನಾವೆಲ್ಲರೂ ಸೇರಿ ನಮ್ಮ ರಕ್ಷಕನಾದ ದೇವರನ್ನ ಆರಾಧಿಸುವ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ಅದರ 12ನೇ ವಾಕ್ಯದಲ್ಲಿ ಯಹೂದ್ಯ ಅಧಿಕಾರಿಗಳು ಪೇತ್ರ, ಯೋಹಾನರನ್ನ ಸೆರೆ ಹಿಡಿದು ಯೇಸುವಿನ ನಾಮವನ್ನ ಎಂದಿಗೂ ಪ್ರಸಂಗಿಸಬಾರದು ಎಂಬುದಾಗಿ ಹೇಳಿದಾಗ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಯಹೂದ ಅಧಿಕಾರಿಗಳಿಗೆ
ಹಿರಿಯರಿಗೆ ಆತನು ಹೇಳಿರುವಂತಹ ಒಂದು ಮಾತು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಒಬ್ಬ ಮನುಷ್ಯನನ್ನ, ಒಬ್ಬ ಮಾನವನನ್ನ ಅವನ ಪಾಪದ ಸ್ವಭಾವದಿಂದ ಅಥವಾ ಪಾಪದ ಮಾಲಿನ್ಯದಿಂದ ಅವನನ್ನ ರಕ್ಷಿಸುವುದಕ್ಕೆ ಶಕ್ತವಾಗಿರುವ ಏಕೈಕ ನಾಮ ಅದು ಯೇಸುವಿನ ನಾಮ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡುವಂತದಾಗಿದೆ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ